ನಮಸ್ತೆ, ಹೆಸರು ನನ್ನ ಹೆಸರು ಜಯಮ್ಮ ಅಂತ. ಎಲ್ಲಿಂದ ಬಂದಿರೋದು? ನಾವು ಯಲಹಂಕದಿಂದನೇ ಬಂದಿರೋದು. ನಾನೊಂದು ಅನಿಸ್ತಿದೆ ಈಗ ಹುಟ್ಟುಹಬ್ಬ ಇರೋದ್ರಿಂದ ಸರ್? ಇವತ್ತು ದರ್ಶನ್ ಅವ್ರದ್ದು ಹುಟ್ಟುಹಬ್ಬ. ಫಸ್ಟು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬುದ್ಧ ಅಂಬೇಡ್ಕರ್ ಜಿ ಅವರ ಆಶೀರ್ವಾದ ಸದಾಕಾಲ ನಿನ್ನ ಮೇಲೆ ಇರಲಿ ಮಗನೇ. ನೀನು ಯಾವೊಂದು ತಪ್ಪು ಮಾಡಿಲ್ಲ. ಯಾಕಂದರೆ ನೀನು ಮಾಡಿರೋ ಅಂಥ ಒಂದು ಜನಗಳ ಒಳ್ಳೆ ಕೆಲಸ, ಹೆಲ್ಪು, ಬಲಗೈ ಮಾಡಿದ್ದು ಎಡಗೈ ಗೊತ್ತಿಲ್ಲ, ಎಡಗೈ ಮಾಡಿದ್ದು ಬಲಗೈ ಗೊತ್ತಿಲ್ಲ. ಆದರೆ ನಿನ್ನನ್ನು ಅಷ್ಟೇ ಥರ ನಿನಗೆ ಎಲ್ಲ ಜನತೆಯೂ ನಿನ್ನನ್ನು ಯಾವ ರೀತಿ ದೇವ್ರ ಥರ ನಿನ್ನನ್ನು ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ನೀನು ಇನ್ನೊಂದು ನಮ್ಮ ಒಂದು ದೇವಸ್ಥಾನಕ್ಕೆಲ್ಲ ಹೋಗಿ ನಾವು ಬೇಡ್ಕೊಂಬಂದಿರೋ ಒಂದು ಇದರಲ್ಲಿ ಒಂದು 2 ತಿಂಗಳಲ್ಲಿ ನೀವು ಬಂದೇ ಬರ್ತೀರಾ. ನಿಮಗೋಸ್ಕರ ಕೋಟಿ ಅಭಿಮಾನಿಗಳು ಇಲ್ಲಿ ಕರ್ನಾಟಕದಲ್ಲಿ ಕಾಯ್ತಾ ಇದ್ದಾರೆ. ನಿಮ್ಮನ್ನು ಯಾವ ರೀತಿ ಬರಮಾಡ್ಕೋಬೇಕು ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಇವತ್ತು ಎಲ್ಲರಿಗೂ ಎಲ್ಲ ಅಭಿಮಾನಿಗಳಿಗೆ ಇವತ್ತು ಮನೆ ಹತ್ರ ಬಂದು ಕೇಕ್ ಕಟ್ ಮಾಡಿ ನಿಮ್ಮ ಜೊತೆ ಒಂದು ಫೋಟೋ ತೊಗೊಂಡು ಹೋಗ್ತಾಯಿದ್ರು. ಮತ್ತು ನೀವು ಹೇಳಿದ ಒಂದು ಮಾತು, ನೀವು ಬಂದು ಈ ಥರ ಹೂವು ಅದು ಇದೆಲ್ಲ ಕೊಟ್ಟು ವೇಸ್ಟ್ ಮಾಡಬೇಡಿ, ಒಂದು ಅನಾಥಾಶ್ರಮಕ್ಕೆ ಹೋಗ್ರಿ, ಇಲ್ಲ ಏನೋ ನಿಮ್ಮ ಕೈಲಾಗಿ ತೊಗೊಂಬಂದು ಕೊಡಿ, ಇಲ್ಲದೇ ಇದ್ದವ್ರಿಗೆ ಕೊಡೋಣ, ಈ ಥರ ವೇಸ್ಟ್ ಮಾಡಬೇಡಿ, ಹಾಲು ಸುರಿಬೇಡಿ, ಈ ಥರ ಅಷ್ಟೆಲ್ಲ ನೀವು ಎಷ್ಟು ಒಳ್ಳೇದು ಇದು ಮಾಡಿದ್ದು. ಅದನ್ನೆಲ್ಲ ಅಭಿಮಾನಿಗಳು ನೀವು ಹೇಳ್ದಂಗೆ ಎಲ್ಲ ನಿಮ್ಗೆ ಮಾಡ್ತಿದ್ರು. ಆದರೆ ಈ ಸಲ ಯಾರೂ ಇಲ್ಲ. ಆದರೂ ಅಭಿಮಾನಿಗಳು ಇವತ್ತು ಪ್ರತಿಯೊಂದು ಅನಾಥಾಶ್ರಮದಲ್ಲಿ ಇವತ್ತು ಡಿ ಬಾಸ್ ಅವರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ಎಲ್ಲ ಅನಾಥಾಶ್ರಮಗಳಲ್ಲಿ ಊಟ ಮತ್ತು ರೇಷನ್ ಆಗ್ಬೋದು, ವೈದ್ಯಕೀಯ ಮೆಡಿಷನ್ಗಳಾಗ್ಬೋದು, ಪ್ರತಿಯೊಂದು ಕೊಟ್ಟು ಎಲ್ಲ ಮಾಡ್ಕೊಂಬರ್ತಾಯಿದ್ದಾರೆ. ನಾವು ಬೆಳಗ್ಗೆಯಿಂದ ಸುಮಾರು ಆಶ್ರಮಗಳಿಗೆ, ಹಾಸ್ಪಿಟ್ಲ್ಗಳಿಗೆ ಎಲ್ಲ ಹೋಗಿ ಹಣ್ಣು ಹಂಪಲು ಎಲ್ಲ ಕೊಟ್ಟು ಎಲ್ಲ ಬಂದಿದ್ದೀವಿ. ಆದರೆ ಅವ್ರು ಬಂದೇ ಬರ್ತಾರೆ, ಆದಷ್ಟು ಬೇಗ ಇನ್ನು 2 ತಿಂಗಳಲ್ಲಿ ಬಂದೇ ಬರ್ತಾರೆ. ಅಭಿಮಾನಿಗಳಿಗೆ ಹೇಳೋದೇನೆಂದರೆ ಎಲ್ಲರೂ ತಾಳ್ಮೆಯಿಂದ ಇರಿ. ಅವ್ರಿಗೆ ನಾವಿಲ್ಲಿ ಏನಾರು ಒಂದು ಮಾಡೋಕ್ಕೆ ಹೋದರೆ ಅವ್ರಿಗಲ್ಲಿ ತೊಂದರೆ ಆಗುತ್ತೆ. ಅವ್ರನ್ನ ಆದಷ್ಟು ಬೇಗ ನಾವು ಕರ್ನಾಟಕಕ್ಕೆ ನಾವು ನಮ್ಮ ಹತ್ರ ಕರೆಸ್ಕೋಬೇಕು ಅಂದರೆ ನಾವು ತಾಳ್ಮೆಯಿಂದ ಅವ್ರು ಹೇಳಿರೋ ಥರ ಅವ್ರಿಗೋಸ್ಕರ ನಾವು ಎಲ್ಲ ತಾಳ್ಮೆಯಿಂದ ಇದ್ದು ಇವತ್ತು ಹುಟ್ಟುಹಬ್ಬ ಆಚರಿಸಿ ನಿಮ್ಮ ಇದಕ್ಕೆ ನೀವು ಘೋಷಣೆ ಕೂಗಿ ಆಚರಣೆ ಮಾಡಿ ಎಲ್ಲ ಮಾಡಿ. ಯಾವುದೇ ಥರ ಪಬ್ಲಿಕ್ಕಿಗೆ ತೊಂದರೆ ಆಗೋ ಥರ ಮಾಡಬೇಡಿ. ಇದೊಂದು ನಾನು ಕೇಳ್ಕೊತಾ ಇದ್ದೀನಿ. ಇನ್ನೊಂದಮ್ಮ, ಎಷ್ಟೇ ಸಾವಿರಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಬಟ್ ಈ ಒಂದು ತಪ್ಪಿಂದ ಅವ್ರದ್ದು ಈ ತಪ್ಪು ಅವರು ಮಾಡಿದ್ದಾರೆ ಅಂತ ಯಾರಿಗೂ ಏನಿನ್ನೂ ಪ್ರೂವ್ ಆಗಿಲ್ಲ, ಯಾರೂ ನೋಡಿಲ್ಲ. ಆಯ್ತಾ, ಎಲ್ಲ ಹೇಳ್ಬೋದು ನಾವು, ಆಮೇಲೆ ಬೇರೆ ಥರ ಮಾತಾಡಿದ್ರೆ ಆಗುತ್ತೆ. ಈಗ ಅದನ್ನು ಬೇಕಾದ್ರೆ ಹೇಳ್ಬಿಡ್ತೀನಿ. ಎಷ್ಟೋ ಜನ ಸಣ್ಣ ಮಕ್ಕಳ ಮೇಲೆ ಮಾಡಿರೋರು ರಾಜಾರೋಷ್ಟ್ರವಾಗಿ ಓಡಾಡ್ತಾ ಇದ್ದಾರೆ. 10 ಮಾಡಿರೋನು ಇಷ್ಟಿಷ್ಟು ಗೋಲ್ಡ್ ಚೈನ್ಗಳು ಹಾಕೊಂಡು ಓಡಾಡ್ತಾ ಇದ್ದಾರೆ. ಆರಾಮಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕಮಿಷನರ್ ಹತ್ರ ಮಾತಾಡ್ತಾರೆ, ಕುತ್ಕೊತಾರೆ, ಬರ್ತಾರೆ. ಅಂಥ ತಪ್ಪೇನು ಮಾಡಿಲ್ವಲ್ಲ. ಇದೇ ನಮ್ಮ ಮನೆಯಲ್ಲಿ ಹೆಣ್ಣು ಅವ್ರು ಬೇರೆ, ಅದು ಅವರ ವೈಯಕ್ತಿಕ. ನಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಹೆಣ್ಣು ಮಗುಗೆ ಯಾರು ಒಂದು ತೊಂದರೆ ಮಾಡಿದ್ರೆ ನಮ್ಮ ಮನೇಲಿರೋ ಗಂಡು ಮಕ್ಕಳು ಸುಮ್ಮನೆ ಇರ್ತಾರಾ? ಸುಮ್ಮನೆ ಇರಲ್ಲ. ಫಸ್ಟ್ ಏನು ಮಾಡ್ತಾರೆ? ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ನಮ್ಮ ಹೆಣ್ಣು ಮಗು ಮುಟ್ಟಕ್ಕೆ ಬಂದಿದ್ದಕ್ಕೆ ಏನು ಸಾಕ್ಷಿ ಮಾಡಬೇಕು ಅದನ್ನು ಮಾಡಿ ಆಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೋ ಹೊರತು ಫಸ್ಟು ಯಾರು ಗಂಡು ಮಕ್ಕಳೇನು ಸುಮ್ಮನೆ ಕೈಯಲ್ಲಿ ಬಳೆ ತೊಟ್ಕೊಂಡಿಲ್ಲ. ಆಯ್ತಾ? ಅದೇ ಥರ ಅವ್ರು ಮಾಡಿದ್ದಾರೆ ಅನ್ನೋದು ಅವರು ಮಾಡಿಲ್ಲ. ಇದು ಏನೋ ಒಂದು ಆಗಿದೆ. ಆ ಭಗವಂತ ಒಬ್ಬನಿಗೆ ಗೊತ್ತು. ನಾವು ಇಲ್ಲಿಂದ ಬಳ್ಳಾರಿ 7 ಕೋಟಿ ಮೈಲಾರಲಿಂಗೇಶ್ವರನ ಮನೆ ದೇವರಿಗೆ ನಮ್ಮ ದರ್ಶನ್ ಅವರು ಫೋಟೋನ ತೊಗೊಂಡೋಗಿ ಅಲ್ಲೇ ಎತ್ಕೊಂಡೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮುಳುಕಟ್ಟಮ್ಮನಿಗೆ ಎತ್ಕೊಂಡೋಗಿ ಅವರಿಗೆ ತಡೆ ಓಡಿಸ್ಕೊಂಡು ಪ್ರತಿಯೊಂದು ನಮ್ಮ ಹುಡುಗಿದು ಇನ್ಸ್ಟಾಗ್ರಾಮ್ ನೋಡಿ ಎಲ್ಲ ಇರುತ್ತೆ. ಪ್ರತಿಯೊಂದು ಮಾಡ್ಕೊಂಬರ್ತಾಯಿದ್ದೀವಿ. ಇನ್ನು ಒಂದು 2 ತಿಂಗಳಲ್ಲಿ ಬಂದೇ ಬರ್ತಾರೆ. ಅಭಿಮಾನಿಗಳಿಗೆ ಹೇಳೋದೇನೆಂದರೆ ಗಲಾಟೆ ಮಾಡ್ಕೋಬೇಡಿ, ಒಬ್ರಿಗೊಬ್ರು ಮಾತಾಡ್ಕೋಬೇಡಿ. ನಿಮ್ಮನ್ನು ಎಬ್ಸಬೇಕು ಅಂದರೆ ಬೇರೆಯವ್ರು ಏನಾದ್ರು ಹೇಳ್ಬೋದು. ಅದನ್ನು ನೀನು ಹೇಳಿದ್ರೆ ಆಯ್ತಪ್ಪ ನೀನೇ ದೊಡ್ಡವನು, ನಾನೇ ಹಿಂಗಿದ್ದೀನಿ ಅಂತ ನೀವು ಎಷ್ಟು ಇದಾಗಿರ್ತೀರೋ ಅಷ್ಟು ಬೇಗ ಬಾಸ್ ಮನೆಗೆ ಬರ್ತಾರೆ. ನಿಮ್ಗೆ ಕೇಳ್ಕೊಳ್ಳೋದು ಅದು.